ವಿಸ್ಮಯ ಆಗ್ತದೆ. ನೀವು ದೊಡ್ಡ ದೊಡ್ಡ ಮಹಾತ್ಮರ ದಿನಚರಿಯನ್ನು ನೋಡ್ರಿ, ಅವ್ರು ಮುಂಜಾನೆ 3 ಗಂಟೆಗೆ ಹೇಳ್ತಿದ್ರು. ಸಿದ್ಧಗಂಗೆಯ ಪರಮ ಪೂಜ್ಯರಾಗಿರುವಂತ ಶಿವಕುಮಾರ ಮಹಾಸ್ವಾಮಿಗಳವರ ದಿನಚರಿ ಯಾವಾಗ ಆರಂಭ ಆಗ್ತಿತ್ತು ಅಂದ್ರೆ ಮುಂಜಾನೆ 2:30 ಆರಂಭ ಆಗ್ತಿತ್ತು. ಯಾಕೆ ಆಗ್ತಿತ್ತು ಅಂದ್ರೆ ಮುಂಜಾನೆ 3 ಗಂಟೆಯಿಂದ 6 ಗಂಟೆ ಏನೀಗ ಸೂರ್ಯೋದಯದ ಸಮಯ ಏನದಲ್ಲ, ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ನಾವು ಕರಿತೀವಿ. ಆ ಸಂದರ್ಭದೊಳಗೆ ನೀವು ಯಾವ ಅಪೇಕ್ಷೆಯನ್ನು ಇಟ್ಕೊಂಡು ಕೆಲಸ ಮಾಡ್ತೀರಲ್ಲ, ಅದು ಆದಷ್ಟು ಬೇಗನೆ ಅದು ಫಲಪ್ರದವಾಗ್ತೈತಿ ಅನ್ನುವಂಥದ್ದು ನಮ್ಮ ಆಧ್ಯಾತ್ಮದೊಳಗೆ ಒಂದು ಭಾಷ್ಯ ಅದ. ಅದು ಈಗ ವೈಜ್ಞಾನಿಕವಾಗಿಯೂ ಕೂಡ ಅದು ಪ್ರೂವ್ ಆಗ್ಯದ. ನೀವು ನಿಮ್ಮ ಆಧ್ಯಾತ್ಮಿಕವಾದ ಔನ್ನತ್ಯವನ್ನು ಸಾಧಿಸಬೇಕಾಗಿತ್ತು ಅಂದ್ರೆ ನೀವು ಮುಂಜಾನೆ 3 ಗಂಟೆಗೆ ಎದ್ದು ನೀವು ಸಾಧನೆಗೆ ಕುಳಿತುಕೊಂಡು ಬಿಟ್ರಿ ಅಂತಂದ್ರೆ ಸಹಜವಾಗಿ ನಿಮ್ಗೆ ಸಿದ್ಧಿ ಆಗ್ತದೆ. ಅಂತದೊಂದು ಪರಿಪಾಠವನ್ನ ಹರಿದಾಸ್ ಅವರು ಇಟ್ಕೊಂಡಿದ್ರು. ಮುಂಜಾನೆ 3 ಗಂಟೆಗೆ ಎದ್ದು ಅವರು ಕೃಷ್ಣನ ಕುರಿತಾಗಿ ಭಜನೆಗಳನ್ನ ಮಾಡ್ತಿದ್ರು. ಇಬ್ರು ಕುದುರೆ ಏರಿ ಬಂದ್ರಿ. ಅವರು 3 ಗಂಟೆ ಸುಮಾರಿಗೆ ಬಂದ್ರು. ಒಂದು ಕುಟೀರ ಇತ್ತು, ಅವ್ರು ಗುಡಿಸಲಿತ್ತು. ಅಲ್ಲಿ ಹಿಂದೆ ಕುದುರೆ ನಿಲ್ಲಿಸಿದ್ರು, ಒಂದ್ ಕಡೆ ಕುತ್ಕೊಂಡ್ರು. ಜುಳು 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 ನೀರು ಹರಿತಿತ್ತು. 3 ಗಂಟೆಗೆ ನೋಡ್ರಿ ಅವ್ರ ಇತಿಹಾಸವನ್ನು ಓದೋದಕ್ಕೆ ಗೊತ್ತಾಗ್ತದೆ, ಹೃದಯ ತುಂಬಿ ಬರ್ತದೆ. ಎಷ್ಟು ಚೆನ್ನಾಗಿ ಅವ್ರು ಹಾಡ ಹಾಡೋದಕ್ಕೆ ಶುರು ಮಾಡಿದ್ರು ಅಂದ್ರೆ ಅವ್ರ ಹೃದಯನ ಹಾಡಾಕತ್ತೈತೆ ಅನ್ನೋ ಒಟ್ಟಿಗೆ ಖುಷಿಪಟ್ಟು ಹಾಡ ಹಾಡ್ತಿದ್ರು. ಅವ್ರ ಹಾಡುಗಳನ್ನು ಕೇಳಿರುವಂತಹ ಅಕ್ಬರಂದ ಎಂತ ಅದ್ಭುತಪ್ಪ ಇದು, ಮರ್ತ ಬಿಟ್ರು, ತಮ್ಮನ್ನು ತಾವ ಮರ್ತು ಬಿಟ್ರು. 3 ಗಂಟೆಗಳವರೆಗೆ ಆನಂದ ತುಂಬಿಲರಾಗಿ ಹೃದಯಂಗಮವಾಗಿ ಹಾಡುಗಳನ್ನು ಕೇಳಿರುವಂತ ಅಕ್ಬರ್ ರಾಜ ಅನ್ನೋದ ಮರೆತು ಬಿಟ್ಟ. 6 ಗಂಟೆಯಾಗಿ ಬೆಳಕಲಬಿತ್ತು, ಕೋಳಿಗಳೆಲ್ಲ ಕೂಗಾಕತ್ತು. ಅವ್ರ ರಾಜ ಅನ್ನೋದು ಮರ್ತಾನ, ಮನುಷ್ಯ ಅನ್ನೋದು ಮರ್ತು ಬಿಟ್ಟಾನ. ತಾನ್ಸೇನೆ ಎಬ್ಬಿಸುವವರೆಗೂ ಎಚ್ಚರನ ಆಗ್ಲಿಲ್ಲ. ಹೇಳ್ರಿ ಮಹಾರಾಜರ, ಇನ್ ಎಲ್ಲರೂ ಬರ್ತಾರ, ನೀವು ರಾಜರು ಇಲ್ಲಿ ಬಂದು ಕೂತ್ಕೊಂಡಿದ್ದು ನೋಡಿದ್ರಿ ಅಂದ್ರೆ ಇಲ್ಲೇ ಒಂದು ದೊಡ್ಡ ಗದ್ದಲ ಆಗ್ತೈತೆ ಅಂತ ತಿಳ್ಕೊಂಡು ಹೇಳಿದಾಗ ಅದನ್ನ ಬಿಡು ಮಾರಾಯ, ನಾ ರಾಜ ಅನ್ನೋದು ಒಂಟಿಟ್ಟು ತೆಗೆದಿಡಲ್ಲ. ನೀ ಅವ್ರ ಶಿಷ್ಯ ಅಂತ ತಿಳ್ಕೊಂಡು ಹೇಳ್ತೀಯಲ್ಲ, ನೀ ಹಾಡ ಹಾಡುವಾಗ ನಾವು ರಾಜ ಅಂತ ತಿಳ್ಕೊಂಡು ಕೇಳ್ತೀನಿ, ಖುಷಿ ಪಡ್ತೀವಿ. ಆದ್ರೆ ನಿನ್ನ ಗುರುಗಳಾಗಿರುವಂತ ಹರಿದಾಸ್ ಅವರು ಹಾಡ ಹಾಡುವಾಗ ನಾ ರಾಜ ಅನ್ನೋದು ಮರೆತು ಬಿಟ್ಟೆ, ನಾ ಮನುಷ್ಯ ಅನ್ನೋದು ಮರೆತು ಬಿಟ್ಟೆ, ನನಗೇನೋ ಒಂದ್ ರೀತಿ ಆನಂದ ಪ್ರಾಪ್ತಿ ಆಯ್ತಲ್ಲಪ್ಪ, ಪರಮಾನಂದ ಪ್ರಾಪ್ತಿ ಆಯ್ತು. ನಿಮ್ಮ ಗುರುಗಳಿಂದ ನೀ ಇದನ್ನ ಯಾಕೆ ಕಲಿಲಿಲ್ಲ? ನೀನು ಒಬ್ಬ ಪ್ರತಿಭಾ ಸಂಪನ್ನ ಸಂಗೀತಗಾರರಿ, ನೀ ಹಾಡ ಹಾಡುವಾಗ ಒಂದ್ ರೀತಿ ಬೇರೆ ಅನಿಸ್ತದೆ, ನಿನ್ನ ಗುರುಗಳ ಹಾಡ ಹಾಡುವಾಗ ಹೃದಯ ಬಹಳ ತುಂಬಿ ಬರ್ತೈತಲ್ಲಪ್ಪ, ಯಾಕೆ ಹಿಂಗ ಅನಿಸ್ತದ ಅಂದಾಗ ತಾನ್ಸನ್ ಕೈ ಮುಗಿದು ಒಂದೊಂದು ಮಾತು ಹೇಳ್ದ, ನಾ ಹಾಡ ಹಾಡೋದಕ್ಕೂ ನಮ್ಮ ಗುರುಗಳ ಹಾಡ ಹಾಡೋದಕ್ಕೂ ಒಂದು ವ್ಯತ್ಯಾಸ ಅದ. ನಾನು ನಿಮ್ಮನ್ನು ಮೆಚ್ಚಿಸ್ಬೇಕಂತ ಹಾಡ ಹಾಡ್ತೀನಿ, ನನ್ನ ಗುರುಗಳು ದೇವರ ಸಲುವಾಗಿ ಹಾಡ ಹಾಡ್ತಾರ, ಅದಕ್ಕೆ ಅವ್ರಿಗೆ ಅಂತ ದೊಡ್ಡ ಶಕ್ತಿ ನೀವು ಯಾವುದೇ ಕಾರ್ಯವನ್ನ ಮಾಡ್ರಿ, ನಾನು ದೇವರ ಸಲುವಾಗಿ ಮಾಡ್ತೀನಿ ಅಂತ ತಿಳ್ಕೊಂಡು ನೀವು ಹೊರಟು ಬಿಟ್ರಿ ಅಂತಂದ್ರೆ ನಿಮ್ಮೊಳಗೊಂದು ಶಕ್ತಿ ಜಾಗೃತ ಆಗ್ತದೆ. ಬಹಳ ಸೂಕ್ಷ್ಮವಾಗಿ ಅಧ್ಯಯನ ಮಾಡೋದು. ನೀವು ಆರೂಢ ಜ್ಯೋತಿ ಅಪ್ಪಗಳ ಚರಿತ್ರೆಯನ್ನು ನೋಡಬೇಕು. ನೀವು ನಾನು ಮಾಡುವಂತಹ ಕಾರ್ಯ ಏನೈತಲ್ಲ, ಇದು ಸದ್ಗುರು ಸಿದ್ಧಾರೂಢರಿಂದ ಬಂದಿರುವಂತಹ ಜ್ಞಾನವನ್ನ ನನ್ನ ಮುಂದೆ ಕುಳಿತುಕೊಂಡಿರುವಂತಹ ಒಬ್ಬ ವ್ಯಕ್ತಿ ಕಲ್ಲಪ್ಪ ಮಲ್ಲಪ್ಪ ಕೂತ್ಕೊಂಡು ನನ್ನ ವಿಚಾರ ಮಾಡ್ತಿರ್ಲಿಲ್ಲ. ನನ್ನ ಮುಂದೆ ಕುಳಿತುಕೊಂಡಿರುವಂತಹ ವ್ಯಕ್ತಿನೂ ಕೂಡ ಸದ್ಗುರು ಸಿದ್ಧಾರೂಢರ ಶಿಷ್ಯನ ಅದಾನ, ಅವನಿಗೆ ಜ್ಞಾನದ ಹಸಿವದ, ಅವನನ್ನ ನಾನು ತೃಪ್ತಿ ಮಾಡಿಬಿಟ್ನಿ ಅಂತಂದ್ರೆ ದೇವರನ್ನ ತೃಪ್ತಿ ಮಾಡಿದಾಗ ಆಗ್ತೈತಿ ಅನ್ನುವಂತ ಕಾರಣಕ್ಕಾಗಿ ಅವರು ಶಾಸ್ತ್ರವನ್ನು ಹೇಳಿದ್ರು. ಇವತ್ತು ಅವ್ರ ಭೌತಿಕ ಶರೀರ ನಮ್ಮ ಮಧ್ಯದೊಳಗಿಲ್ಲ, ಆದ್ರೆ ಅವರನ್ನು ನಾವು ಯಾಕೆ ನಿರಂತರವಾಗಿ ಸ್ಮರಿಸ್ತೀವಿ ಅಂತಂದ್ರೆ ಯಾವುದೇ ಕಾರ್ಯವನ್ನು ಮಾಡಿದ್ರು ಕೂಡ ದೇವರ ಸಲುವಾಗಿ ಮಾಡ್ತೀನಿ ಅಂತ ಹೇಳ್ಕೊಂಡು ಹಳ್ಳಿಗಳನ್ನ ಅಡ್ಡಾಡಿದ್ರು ನೋಡ್ರಿ. ಸಣ್ಣ ಮನಿ ಅನ್ನಲಿಲ್ಲ, ದೊಡ್ಡ ಮನಿ ಅನ್ನಲಿಲ್ಲ, ಗುಡಿಸ್ಲಿಕ್ಕೆ ನಾವು ಬಂದ ಬಿಡೋರು, ದೊಡ್ಡ ಮನೆಗೆ ಹೋಗೋರು ಬಂದ ಬಿಡೋರು, ಯಾಕಂದ್ರೆ ಅವ್ರಿಗೆ ಬೇರೆ ಭಾವ ಇರಲಿಲ್ಲ. ಶಿಷ್ಯರೊಳಗಡೆನೆ ಭಕ್ತರೊಳಗಡೆನೆ ದೇವರನ್ನ ಕಂಡಿರುವಂತಹ ಅಪರೂಪದ ಗುರುಗಳ ಹೆಸರಿನ ಮೇಲೆ ಇಲ್ಲೊಂದು ಅದ್ಭುತವಾಗಿರುವಂತಹ ಒಂದು ಮಂಟಪವನ್ನು ನಿರ್ಮಾಣ ಮಾಡಿ ತಾವೆಲ್ಲರೂ ಬಹಳ ಕೃತಾರ್ಥರಾಗಿದ್ದೇವೆ. ನನಗೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ತದೆ. ಒಂದು ಸಾರಿ ನೀವು ಭಕ್ತಿ ಇಟ್ಕೊಂಡು, ಅನುಪಮವಾಗಿರುವಂತ ಭಕ್ತಿ ಇಟ್ಕೊಂಡು, ಅಚಲವಾಗಿರುವಂತ ಭಕ್ತಿ ಇಟ್ಕೊಂಡು ನೀವು ಕುತ್ಕೊಂಡು ಬಿಟ್ರಿ ಅಂದ್ರೆ ನಾನು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ಬೇಕು, ನೀವು ಯಾವ ಗುಡಿಗೆ ಹೋಗ್ಬೇಕಾದ ಜರುರತ್ತಿಲ್ಲ, ನೀವು ಯಾವ ಹಿಮಾಲಯಕ್ಕೆ ಹೋಗಬೇಕಾದ ಜರುರತ್ತಿಲ್ಲ. ನೀವು ಅಚಲವಾಗಿರುವಂತ ಭಕ್ತಿಯನ್ನು ಇಟ್ಕೊಂಡು, ಅನುಪಮವಾಗಿರುವಂತ ಭಕ್ತಿ ಇಟ್ಕೊಂಡು ನೀವು ಕುತ್ಕೊಂಡು ಬಿಟ್ರಿ ಅಂತಂದ್ರೆ ನೀವು ಎಲ್ಲಿ ಇರ್ತೀರಲ್ಲ ಅಲ್ಲಿನೇ ದೇವರು ಬರ್ತಾನ ಅನ್ನುವಂಥದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಕು. ಅದೇ ನಮ್ಮ ಆಧ್ಯಾತ್ಮದ ಮೂಲ ಸ್ರೋತ ಇರೋದು. ಮೂಲ ದ್ರವ್ಯ ಎಲ್ಲಿದೆ ಅಂತಂದ್ರೆ ನೀವು ಭಕ್ತಿ ಇಟ್ಕೊಂಡು ಕುತ್ಕೊಂಡು ಬಿಟ್ರಿ ಅಂದ್ರೆ ನೀವೇ ದೊಡ್ಡವರಾಗಿ ಬಿಡ್ತೀರಿ. ಅದಕ್ಕೆ ದೇವರನ್ನ ಕೇಳಿದ್ರೆ ಯಾರೋ ನಿಮ್ಮ ಸಲುವಾಗಿ ದೊಡ್ಡ ದೊಡ್ಡ ಮಂದಿರಗಳನ್ನ ಕಟ್ಟ್ಯಾರ, ದೊಡ್ಡ ದೊಡ್ಡ ಧಾರ್ಮಿಕ ಕೇಂದ್ರಗಳನ್ನ ನಿರ್ಮಾಣ ಮಾಡ್ಯಾರ, ನೀವು ಎಲ್ಲಿರ್ತೀರಿ ಅಂತ ತಿಳ್ಕೊಂಡು ದೇವರನ್ನ ಕೇಳಿದಾಗ ದೇವರು ಬಹಳ ಸ್ಪಷ್ಟವಾಗಿ ಹೇಳಿದ, ನನ್ನ ಸಲುವಾಗಿ ದೊಡ್ಡ ದೊಡ್ಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಂದಿರಗಳನ್ನ ಕಟ್ತಾರಲ್ಲ ಅಲ್ಲಿ ನಾನು ಇಲ್ಲ, ನನ್ನ ಸಲುವಾಗಿ ಎಲ್ಲಿಂದಲೂ ಕಲ್ಲುಗಳನ್ನು ತರಿಸಿ ಕಟ್ತಾರಲ್ಲ
ಅಲ್ಲಿ ನಾನಿಲ್ಲ. ಹಾಗಾದ್ರೆ ನಾ ಎಲ್ಲಿ ಇರ್ತೀನಿ ಅಂದ್ರೆ ನನ್ನ ಭಕ್ತರು ಎಲ್ಲಿ ಇರ್ತಾರಲ್ಲ ಅಲ್ಲಿ ನಾ ಪಕ್ಕ ಇರ್ತೀನಿ ಅಂತ ತಿಳ್ಕೊಂಡು ದೇವರು ಹೇಳ್ತಾನಂದ್ರೆ ಈ ಸದ್ಯ ದೇವರು ಎಲ್ಲಿದ್ದಾನಂದ್ರೆ ರಾಯಬಾಗ ತಾಲೂಕಿನ ಯವರಟ್ಟಿ ಒಳಗಡೆನೆ ದೇವರು ನಾನೇನೋ ಅನ್ನುವಷ್ಟರ ಮಟ್ಟಿಗೆ ತಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಕುತ್ಕೊಂಡಿದ್ದೀರಿ. ಸ್ವತಃ ದೇವರನ್ನ ಕಡೆಗೆ ಹೇಳ್ತಾನ, ನಮ್ಮ ಭಕ್ತ ನಮಾಧಿಕ, ನನ್ನ ಭಕ್ತರು ಏನಿದಾರಲ್ಲ ನನಗಿಂತ ದೊಡ್ಡವರು ಅನ್ನುವಂತ ಮಾತುಗಳನ್ನು ಹೇಳ್ತಾರೆ. ಅಂದ್ರೆ ಬಸವಣ್ಣವರು ಇದನ್ನೇ ಹೇಳಿದರು, ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿದೆಯೇ ಎರಡಾಳಿನ ಭಾಷೆ, ಕೊಲ್ಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು, ಸತ್ಯವೆಂಬ ಕೂರಲಗನ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂರಲ ಸಂಗಮ ದೇವ ಅಂತ ಬಸವಣ್ಣ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ದೇವರು ನಿನ್ನ ಕೊಲ್ತೀನಿ ಅಂತ ತಿಳ್ಕೊಂಡು ಭಕ್ತರಿಗೆ ಅಂದ್ರ ಅವ ಭಕ್ತ ಅಂತಿದ್ದ, ನೀನನ್ನು ಕೊಲ್ಲೋದು ಸತ್ಯ ಅನ್ನುವಂಥದ್ದು ಅಸ್ತ್ರ ನನ್ನ ಹತ್ರ ಅದ, ಭಕ್ತಿ ಅನ್ನುವಂತ ಅಸ್ತ್ರ ನನ್ನದ, ನೀ ನನ್ನ ಕೊಂದ್ರು ಚಿಂತಿಲ್ಲ, ನಾನು ನಿನ್ನ ಗೆಲ್ತೀನಿ ಅನ್ನುವಂತ ತಾಕತ್ ಯಾರಿಗಿರ್ತದೆ ಅಂದ್ರೆ ಅದು ಭಕ್ತರಿಗಿರ್ತದೆ. ಅದಕ್ಕೆ ಭಕ್ತರನೇ ಬಹಳ ದೊಡ್ಡವರು ಅನ್ನುವಂತ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಸಮುದ್ರ ಗಣವಿಂಬನೆ ನರಿಯ ಮೇಲಾಗಿತ್ತು. ಬಹಳ ಚಂದ ವಚನ, ಈ ವಚನ ಅರ್ಥ ಹೇಳಿ ನಮ್ಮ ಮಾತು ಮುಗಿಸ್ಬೋದು. ಸಮುದ್ರ ಬಹಳ ದೊಡ್ಡದು. ಕೃಷ್ಣಾ ನದಿ ಅಂತಹ ಸಾವಿರ ಸಾವಿರ ನದಿಗಳ ಹರಿದರೂ ಕೂಡ ಸಮುದ್ರ ಒಂದೇ ತರ ಇರ್ತದೆ. ಸಮುದ್ರ ಬಹಳ ದೊಡ್ಡದಂತೀರ, ಸಮುದ್ರ ಎಲ್ಲೈತಿ? ಭೂಮಿ ಮೇಲೆ. ಭೂಮಿನೇ ಬಹಳ ದೊಡ್ಡದಂತೀರ, ಭೂಮಿ ಎಲ್ಲಿದೆ? ನೀವು ಪುರಾಣಗಳನ್ನು ಓದಿ ಬಿಟ್ಟು ಗೊತ್ತಾಗ್ತದೆ ಭೂಮಿ ಎಲ್ಲಿದೆ ಅಂದ್ರೆ ಆದಿಶೇಷನ ಹೆಡಿ ಮೇಲೆ. ಈ ನಾಗರ ಹಾವು ಐತಲ್ಲ ಅದ್ರ ಹೆಡಿ ಮೇಲೆ ಐತಂತ್ರಿ ಭೂಮಿ. ಈ ಪುರಾಣಗಳನ್ನು ಓದಿದ್ರೆ ಪುರಾಣದ ಕಥೆಗಳೆಲ್ಲ ಬರ್ತದೆ. ಇದು ಬಸವಣ್ಣವ್ರು ನೋಡ್ರಿ ಈ ಕಥೆಯನ್ನು ಹೇಳಿ ಎಷ್ಟು ಚಂದ ಹೇಳ್ಕೊತ ಹೊರಟ್ರೆ, ಒಂದು ಅದ್ಭುತವಾದ ಒಂದು ತತ್ವವನ್ನು ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಸಮುದ್ರ ದೊಡ್ಡದಂತೀರಿ, ಸಮುದ್ರಕ್ಕಿಂತ ಭೂಮಿ ದೊಡ್ಡದು. ಯಾಕಂದ್ರೆ ಭೂಮಿ ಹೊತ್ಕೊಂಡದ. ಭೂಮಿ ದೊಡ್ಡದಂತೀರಿ, ಭೂಮಿಯನ್ನ ಆದಿಶೇಷ ಹೊತ್ಕೊಂಡಿರ್ತಾರ. ಆದಿಶೇಷ ದೊಡ್ಡವಂತೀರಿ, ಆ ಆದಿಶೇಷನನ್ನು ಒಂದು ಉಂಗುರ ಮಾಡಿ ಪಾರ್ವತಿ ಹೆಬ್ಬಳಿಗಲ್ಲ, ತೋರು ಬೆರಳಿಗಲ್ಲ, ಮಧ್ಯಮ ಬೆರಳಿಗಲ್ಲ, ಇದು ಅನಾಮಿಕ ಬೆರಳಿಗಲ್ಲ, ಉಂಗುರ ಬೆರಳಿಗಲ್ಲ, ಸಣ್ಣ ಬೆರಳು ಕಿರುಬೆರಳಿಗೆ ಹಾಕೊಂಡ್ರಿ. ದೊಡ್ಡದು ಆದಿಶೇಷನನ್ನ ಕಿರುಬೆರಳಿಗಲ್ಲ. ಆ ಪಾರ್ವತಿಯರ ಸುಮ್ಮನೆ ಕುಂದಿರ್ಬೇಕು ಬೇಡ್ರಿ, ನಾನಾ ದೊಡ್ಡಕ್ಕೆ ಅಂತ ಎಲ್ಲ ಕಡೆ ಹೇಳ್ಕೊಳ್ತಾರೆ. ಅವಾಗ ಪರಮಾತ್ಮ ಅಂದ, ನೀ ಹೆಂಗ್ ದೊಡ್ಡಕ್ಕೆ ಹಾಕಿ ನೀನ್ ಅದು ನನ್ನ ತೊಡಿ ಮೇಲೆ ಕುಂಡಿಸ್ಕೊಂಡು ಕುಂತೀನಿ, ಅದು ಬಲ ತೊಡಿ ಅಲ್ಲ ಎಡ ತೊಡಿ ಮೇಲೆ ಕುಂಡಿಸ್ಕೊಂಡು ಕುಂತೇನೆ, ನಾ ಬಹಳ ದೊಡ್ಡವಕ್ಕನಂತ ಶಿವ ಚಾಲೂ ಮಾಡಿದ್ರು. ಆಮೇಲೆ ಸುಮ್ಮನೆ ಕುಂಡ್ರು ಬೇಡ್ರಿ, ಕಾಂಪ್ಲೆಕ್ಸ್ ಹಂಚಿಬಿಡಕತ್ರ ಎಲ್ಲ ಕಡೆ ನಾನಾ ಬಹಳ ದೊಡ್ಡವ. ಯಾಕಂದ್ರೆ ಸಮುದ್ರ ದೊಡ್ಡದು, ಸಮುದ್ರಕ್ಕಿಂತ ಭೂಮಿ ದೊಡ್ಡದು, ಭೂಮಿಗಿಂತ ಆದಿಶೇಷ ದೊಡ್ಡವ. ಆದಿಶೇಷ ದೊಡ್ಡವ ಅಂದ್ರೆ ಪಾರ್ವತಿ ಸಣ್ಣ ಉಂಗುರ ಮಾಡಿ ಹಾಕೊಂಡಾಳ. ಅಕ್ಕಿ ದೊಡ್ಡಕ್ಕೆ ಅಂದ್ರೆ ನನ್ನ ತೊಡಿ ಮೇಲೆ ಕುಡಿಸ್ಕೊಂಡು ಕೂತೀನಿ, ನಾನಾ ದೊಡ್ಡವ ಅಂತ ತಿಳ್ಕೊಂಡು ಶಿವ ಯಾವಾಗ ಹೇಳಕತ್ತಲ್ಲ, ಭಕ್ತಿ ಇವಕ್ಕೆ ಪಟ್ಟ ಬರ್ಕೊಂಡು ಕೂತಿದ್ರೆ ಆ ಕಿವಿಗಟ್ಟಿಂದ ಈ ಕಿವಿಗಟ್ಟಿಂದ ಅವ ಅಂದ, ನೀ ಹೆಂಗ್ ದೊಡ್ಡವಾಗ್ತೀಪ, ನಿನ್ನ ಹೃದಯ ತುಂಬಿ ನಾಮಸ್ಮರಣೆ ಮಾಡುವಂತಹ ನಾನು ನಿನ್ನ ಎಲ್ಲಿ ಇಟ್ಕೊಂಡಿನಿ? ನನ್ನ ಹೃದಯದೊಳಗೆ ಇಟ್ಕೊಂಡು. ಹೃದಯ ಎಷ್ಟದ ಹೃದಯ? ಒಂದು ಮುಷ್ಟಿ ಎಷ್ಟದ? ಒಂದು ಮುಷ್ಟಿ ಎಷ್ಟಿರುವಂತ ಹೃದಯದೊಳಗೆ ನಿನ್ನ ನಾ ತುಂಬ್ಕೊಂಡು ಕೂತೀನಿ ಅಂದ್ರೆ ನೀ ದೊಡ್ಡವಲ್ಲ, ನಾ ಬಹಳ ದೊಡ್ಡವ ಅಂತ ಭಕ್ತಿ ಹೇಳಿದ್ರು. ಅದಕ್ಕೆ ಹೇಳ್ತಾರೆ, ನಮ್ಮ ಭಕ್ತ ನನಗಿಂತಲೂ ದೊಡ್ಡವರು, ನನ್ನ ಭಕ್ತರು ನನಗಿಂತಲೂ ದೊಡ್ಡವರು ಅನ್ನುವಂತ ಒಂದು ಅದ್ಭುತವಾದ ಭಾಷೆ ಅದ. ನೀವು ಯಾವಾಗ ದೊಡ್ಡವರಾಗ್ತೀರಿ ಅಂದ್ರೆ ಭಕ್ತಿ ಇಟ್ಕೊಂಡಾಗ ದೊಡ್ಡವರಾಗ್ತೀರಿ. ಆ ಭಕ್ತಿ ಹೆಂಗಿರಬೇಕು ಅಂದ್ರೆ ಅನುಪಮವಾಗಿರಬೇಕು, ಅಚಲವಾಗಿರಬೇಕು, ಅದು ದೃಢವಾಗಿರಬೇಕು, ನಿಶ್ಚಲವಾಗಿರಬೇಕು. ಅಂದಾಗ ಮಾತ್ರ ಆ ಭಕ್ತಿಗೆ ಬಹಳ ದೊಡ್ಡ ಶಕ್ತಿ ಬರ್ತದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು 9:30 ಕಾರ್ಯಕ್ರಮ ಮುಗಿತದೆ. ನಾಳೆ ನೋಡ್ರಿ ಫೈನಲ್ ಮ್ಯಾಚ್ ಅದ. ಅನುಭವ ಮಂಟಪ, ಇದು ಅಭಿನವ ಮಂಟಪ, ಅನುಭವ ಮಂಟಪ ಇಲ್ಲ. ಎಷ್ಟು ಚೆನ್ನಾಗಿ ನಿರ್ಮಾಣ ಆಗ್ಯದ ನೋಡ್ರಿ. ಇದೆಲ್ಲ ಈ ಒಂದು ಸುಸಜ್ಜಿತವಾಗಿರುವಂತ ಈ ಒಂದು ವ್ಯವಸ್ಥೆಯನ್ನು ನೋಡಿದ್ರೆ ಬಹಳ ಖುಷಿ ಆಗ್ತದೆ. ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರ್ಬೇಕಾಗಿದೆ. ಇನ್ನೂ ಅವರು ಮಾತಾಡ್ತಾ ಇದ್ದಾರೆ, ಬೇರೆ ಬೇರೆ ಗುರುಗಳು ಕೂಡ ಈ ಚಿಂತನೆಯನ್ನು ಹಂಚಿಕೊಂಡಿದ್ದಾರೆ ನೋಡಿ. ಎಲ್ಲ ಎಷ್ಟು ಚಂದ ಕಾರ್ಯಕ್ರಮ, ಎಲ್ಲರೂ ಚಲೋ ಚಲೋ ಪ್ರಸಾದವನ್ನು ಮಾಡಬೇಕು, ಚಲೋ ವಿಚಾರಗಳನ್ನ ಕೇಳಬೇಕು, ಅವರ ಆಶೀರ್ವಚನವನ್ನು ಕೇಳಬೇಕು. ಒಳ್ಳೆ ನಿರೂಪಣೆ ಮಾಡೋರು ನಿರೂಪಣೆ ಮಾಡ್ಕೊತ ಅವ್ರು ಕುಂತಾರೆ. ಚಲೋ ಗುರುಗಳೆಲ್ಲ ವೇದಿಕೆ ಮೇಲೆ ಬಂದು ಅವ್ರು ಮಾತಾಡ್ತಾರೆ. ನೀವು ಎಲ್ಲರೂ ಚಲೋ ತಂಗಿ ಬಂದು ಕೂತ್ಕೊಂಡಿರಿ, ಹೃದಯ ತುಂಬಿ ಚಪ್ಪಾಳೆ ತರ್ತೀರಿ ಅಂದ್ರೆ ಇದು ಭಕ್ತಿ ಇದ್ದಾಗ ಮಾತ್ರ ಸಾಧ್ಯ ಆಗುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶಿವಪೂರಿ ನನ್ನ ಮಾತುಗಳನ್ನು